ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಾನು 625 ಅಂಕ ಗಳಿಸಿದೆ. ಇದೆಲ್ಲ ಸಾಧ್ಯ ಆಗುತ್ತೆ ಅಂದ್ರೆ ನನ್ನ ಪೇರೆಂಟ್ಸ್ ನೀವು ಎಲ್ಲ ಚೆನ್ನಾಗಿ ಓದಿ ಇದೆಲ್ಲ ಸಾಧಿಸಕ್ಕಾಗಲ್ಲ ಅಂತಲ್ಲ, ಹಾರ್ಡ್ ವರ್ಕ್ ಅದೇ ಇನ್ನೊಂದು ಕಿವಿ ಮಾತು ಮಕ್ಕಳಿಗೆ ಏನು ಅಂತ ಅಂದ್ರೆ, ಕ್ರೀಡೆಗಳು ಮುಖ್ಯ, ಹಾಗೆ ಶಿಕ್ಷಣದ ಅಂಕಗಳು ಕೂಡ ಮುಖ್ಯ. ಅದ್ರ ಜೊತೆಗೆ ನೈತಿಕ ಮೌಲ್ಯಗಳು ತುಂಬಾ ಮುಖ್ಯ. ಯಾಕಂದ್ರೆ ನಾವು ಎಷ್ಟೇ ಸಾಧನೆಗೆ ಹೋದ್ರೂ ಕೂಡ ನಮ್ಮ ಮೌಲ್ಯಗಳನ್ನ ಬಿಡಬೇಡಿ. ದಯವಿಟ್ಟು ಅದೇ ನಿಮ್ಮನ್ನ ಮುಂದಿನ ಹಂತವಾಗಿ ನಿಮ್ಮನ್ನ ಬೆಳವಣಿಗೆ ಮಾಡ್ತಾ ಹೋಗುತ್ತೆ. ಅದನ್ನ ಮಾತ್ರ ಬಿಡಬೇಡಿ ಅಂತ. ಹಿರಿಯ ಮತ್ತು ಹಿರಿಯ ಬಾಲಕರ ಹೊನಲು ಬೆಳಕಿನ ಖೋಖೋ ಪಂದ್ಯಾವಳಿಗೆ ಚಾಲನೆ ನೀಡಿದ ಗಣ್ಯರು. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದ ಕುಮಾರಿ ದರ್ಶಿನಿಗೆ ಗಣ್ಯರಿಂದ ಸನ್ಮಾನ. ಗ್ರಾಮದ ಶ್ರೀ ಭವಾನಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಖೋಖೋ ಪಂದ್ಯಾವಳಿಗೆ ಗಣ್ಯರು ಚಾಲನೆ ನೀಡಿದರು. ಕನ್ನಡ ಸಂಘದ ಅಧ್ಯಕ್ಷ ಪ್ರಸನ್ನ ರೆಡ್ಡಿ ಮಾತನಾಡಿ, ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಣ ಮತ್ತು ಕ್ರೀಡೆ ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ. ನಿರಂತರ ಪರಿಶ್ರಮ ವಹಿಸಿದರೆ ಮಾತ್ರ ಸಾಧನೆ ಸಾಧ್ಯ ಎಂದು ಹೇಳಿದರು. ಬಿಆರ್ಪಿ ಶಂಕರ್ ಮಾತನಾಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಪಲ್ಲನಿ ನೇತೃತ್ವದಲ್ಲಿ 1 ತಿಂಗಳ ಕಾಲ ಯುವಕರಿಗೆ ಕ್ರೀಡಾ ತರಬೇತಿ ನೀಡಿ ಇಂದು ಹೊನಲು ಬೆಳಕಿನ ಖೋಖೋ ಪಂದ್ಯಾವಳಿ ಆಯೋಜಿಸಿದರೆ ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸಿ ಸೋಲು ಗೆಲುವು ಸಾಮಾನ್ಯ ಎಂದು ಯುವಕರಿಗೆ ಕಿವಿ ಮಾತು ಹೇಳಿದರು. ಮುಂದಿನ ದಿನಗಳಲ್ಲಿ ತಾಲೂಕಿಗೆ, ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರಲಿ ಎಂದು ಗಣ್ಯರು ದರ್ಶಿನಿಗೆ ಹಾರೈಸಿದರು. ಖೋಖೋ ಪಂದ್ಯಾವಳಿಯಲ್ಲಿ ಕೆಜಿಎಫ್ ತಾಲೂಕಿನ ವಿವಿಧ ಗ್ರಾಮಗಳಿಂದ ಹೆಚ್ಚು ತಂಡಗಳು ಭಾಗವಹಿಸಿದವು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೆಜಿಎಫ್ ತಾಲೂಕಿನ ಮಹಾವೀರ್ ಜೈನ್ ಶಾಲೆಯ ವಿದ್ಯಾರ್ಥಿ ದರ್ಶಿನಿ 623 ಅಂಕ ಪಡೆಯುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ವಿದ್ಯಾರ್ಥಿಯನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೆಜಿಎಫ್ ಕನ್ನಡ ಸಂಘದ ಅಧ್ಯಕ್ಷ ಪ್ರಸನ್ನ ರೆಡ್ಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗಭೂಷಣ್, ಶಿಕ್ಷಣ ಇಲಾಖೆ ಶಂಕರ್, ಮುಖ್ಯ ಶಿಕ್ಷಕರಾದ ವೆಂಕಟೇಶ್, ಸುಬ್ರಮಣಿ, ರಾಮಚಂದ್ರಪ್ಪ, ಸರಸ್ವತಿ, ಪದ್ಮಶ್ರೀ ಆನಂದ್ ಸೇರಿದಂತೆ ಶಿಕ್ಷಕರು, ಕ್ರೀಡಾಪಟುಗಳು ಹಾಜರಿದ್ದರು. ವರದಿ ನೀಡಿದ್ದು ಹರಿಚಿನ್. ಧನ್ಯವಾದಗಳು. ಶ್ರೀ ಭವಾನಿ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಕ್ರೀಡಾಕೂಟಕ್ಕೆ ಕನ್ನಡ ಸಂಘದಿಂದ ಅಧ್ಯಕ್ಷರಾದಂತಹ ಪ್ರಸನ್ನ ಸರ್ ಅವರು ಆಗಮಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಕೆಜಿಎಫ್ ವತಿಯಿಂದ ಶ್ರೀಯುತ ಶ್ರೀಹರಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಚಾಲನೆಯನ್ನ ಕೊಟ್ಟಿರ್ತಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ 3ನೇ ಸ್ಥಾನವನ್ನು ಗಳಿಸಿದಂತಹ ಆನಂದ್ ಸರ್ ಅವರ ಕುಟುಂಬ ಈ ಒಂದು ಭವಾನಿ ವಿದ್ಯಾಸಂಸ್ಥೆಗೆ ಬಂದು ನಮ್ಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಮತ್ತು ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಮುಂದಿನ ಪಂದ್ಯ ಶಿಲಂಗೆರೆ ಬೇತ್ಮಂಗಲ KKCA ರವರು ತಯಾರಾಗಿರ್ಬೇಕು. ಲೈಟ್
ಸ್ವಲ್ಪ ಹೋಗ್ಬೇಕಪ್ಪ, ರನ್ನಿಂಗ್ ಇರ್ಬೇಕು. ಇನ್ನೂರು ಎಷ್ಟಪ್ಪ ಬಂದಿಲ್ಲಿ. ಎರಡು ಕಾರ್ಯಕ್ರಮಗಳ ಒಂದು ಉದ್ದೇಶ, ಒಂದು ಖೋಖೋ ಪಂದ್ಯಾವಳಿಗಳ ಒಂದು ಇನಾಗ್ರೇಷನ್, ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಾರಂಭ. ಅಂದ್ರೆ 625ಕ್ಕೆ 623 ಅಂಕಗಳನ್ನ ಗಳಿಸಿರ್ತಕ್ಕಂಥ ಕುಮಾರಿ ದರ್ಶಿತಾ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ದೀವಿ. ಪ್ರತಿಭೆ ಅನ್ನೋದು ಸುಮ್ಮನೆ ಬರೋದಲ್ಲ, ಅವರ ಪರಿಶ್ರಮದಿಂದ ಸಿಗ್ತಕ್ಕಂಥ ಒಂದು ಇದು. ಇವತ್ತು ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ತಂದುಕೊಟ್ಟು ನಮ್ಮ ಜಿಲ್ಲೆ ಹಾಗೂ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಂಡಿದ್ದಾರೆ ಅಂತಂದ್ರೆ ಈ ಸಂದರ್ಭದಲ್ಲಿ ತಪ್ಪಾಗಲಾರದು. ಅವರು 625ಕ್ಕೆ 623 ಅಂಕಗಳನ್ನ ಗಳಿಸಬೇಕಾದ್ರೆ ಅದರ ಹಿಂದೆ ಅವರ ಪರಿಶ್ರಮ ಜೊತೆಗೆ ಅವರ ತಂದೆ ತಾಯಿ ಅವರು ಕೊಟ್ಟಿರ್ತಕ್ಕಂಥ ಸಹಕಾರ ಇವೆಲ್ಲವೂ ಕೂಡ ಅವರ ಒಂದು ಪರಿಶ್ರಮಕ್ಕೆ ಸಹಕಾರಿಯಾಗಿರ್ತದೆ. ಅವರು ಈ ಒಂದು 623 ಅಂಕಗಳನ್ನ ಗಳಿಸಿದರೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದು ನಮ್ಮ KGF ತಾಲೂಕಿನ ಹೆಸರನ್ನ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಪ್ರತಿನಿಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಕುಮಾರಿ ದರ್ಶಿತಾರವರು ಈ ಸಾಧನೆಯನ್ನ ಎಲ್ಲರೂ ಅಭಿನಂದಿಸುವಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ಮುಂದೆ ಅವರು ಕೂಡ ಇವತ್ತು SLC, ಮುಂದೆ PUC, ಮುಂದೆ ಉನ್ನತ ವ್ಯಾಸಂಗದಲ್ಲೂ ಕೂಡ ಅವರು ಅತ್ಯಂತ ಹೆಚ್ಚಿನ ಅಂಕಗಳನ್ನ ಗಳಿಸಿ ರಾಜ್ಯಕ್ಕೆ ಈಗ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಮುಂದೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಉನ್ನತ ಹುದ್ದೆಗಳನ್ನ ಗಳಿಸುವಲ್ಲಿ ಅವರಿಗೆ ಸಹಕಾರಿ ಆಗಲಿ. ನಮ್ಮೆಲ್ಲರ ಆಶೀರ್ವಾದ ಅಥವಾ ಅಭಿನಂದನೆ ಅವರ ಮೇಲೆ ಇರುತ್ತೆ. ಅವರು ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ಮತ್ತು ಅವರ ತಂದೆ ತಾಯಿಗೆ ಮತ್ತು ಓದಿದಂತಹ ಶಾಲೆ ಮತ್ತು ಶಾಲೆಯ ಶಿಕ್ಷಕರಿಗೆ, ಅವರು ಬೋಧನೆ ಮಾಡಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ತಂದುಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಭಿನಂದಿಸುವಂತಹ ಸಮಯ. ಅವರಿಗೆ ಮುಂದೆ ಯಾವುದೇ ತೊಂದರೆ ಆಗದಂತೆ ಅವರ ವಿದ್ಯಾಭ್ಯಾಸ ಒಂದು ಉತ್ತಮವಾಗಿ ಸಾಗಲಿ, ಒಂದು ಉನ್ನತ ಹುದ್ದೆಯ ಮಟ್ಟಿಗೆ IAS ಆ ಮಟ್ಟದ ಒಂದು ಅವಕಾಶ ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು. ನಮ್ಮನ್ನು ನೆನಪು ಮಾಡಿಕೊಂಡು ಮಗಳನ್ನು ಇಲ್ಲಿ ಕರೆಸಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಮಧ್ಯಾಹ್ನ ಶಂಕರ್ ಸರ್ ಅವರು ಫೋನ್ ಮಾಡಿದ್ರು, ಈ ತರ ಕಾರ್ಯಕ್ರಮ ಇದೆ ಬರ್ಬೇಕು ಅಂತೇಳಿ. ಅದು ನಮ್ಗೆ ಅನ್ನಿಸ್ತಂದ್ರೆ ಒಂದು ಹಳ್ಳಿನಲ್ಲಿ ಸ್ಪೋರ್ಟ್ಸ್ ಕಾರ್ಯಕ್ರಮ ಬೇರೆ ಇಟ್ಕೊಂಡಿದ್ದಾರೆ. ಓದು ಎಷ್ಟು ಇಂಪಾರ್ಟೆಂಟ್, ಸ್ಪೋರ್ಟ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು ಇಮಿಡಿಯೇಟ್ ಬರ್ತೀವಿ, ಈವ್ನಿಂಗ್ ತಾನೇ ಬರ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಒಪ್ಕೊಂಡಿದ್ವಿ. ಸೊ ನಾನು ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ನಮ್ಮ ಎಜುಕೇಶನ್ ಏನಿದೆಯಲ್ಲ, ಈ ಸ್ಪೋರ್ಟ್ಸ್ ಜೊತೆಗೆ ಇದ್ರೇನೆ ನೋಡಿ, ನೀವು ಸ್ವಲ್ಪ ಸ್ಪೋರ್ಟ್ಸ್ ಎಜುಕೇಶನ್ ಜೊತೆಗೆ ಮಾಡಿದಾಗ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಬರೀ ಓದು ಇರಬಾರ್ದು, ಬರೀ ಸ್ಪೋರ್ಟ್ಸ್ ಇರಬೇಕು, ಎರಡು ಇರ್ಬೇಕಾಗತ್ತೆ ಜೀವನದಲ್ಲಿ. ಆಮೇಲೆ ಈ ತರ ನೀವು ಕಾರ್ಯಕ್ರಮಗಳ ಆಯೋಜನೆ ಮಾಡೋದ್ರಿಂದ ಈಗ ನೋಡಿ ಬರೀ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಹುಡುಗರು. ಹೊರಾಂಗಣ ಈ ಕ್ರೀಡೆಗಳೇನಿದಾವೆ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ಫಿಸಿಕಲ್ ಎಕ್ಸರ್ಸೈಸ್ ಏನಿದೆಯೋ ಬಾಡಿಗೆ ಅದೆಲ್ಲ ತುಂಬಾ ಕಮ್ಮಿ ಆಗ್ತಾ ಇದೆ. ಅದನ್ನೆಲ್ಲ ಬದಿಗೊತ್ತಿ ನೀವು ಹೊರ ಕ್ರೀಡೆಗಳನ್ನೆಲ್ಲ ಮಕ್ಕಳ ಜೊತೆಗೆ ಆಟ ಆಡಿಸ್ತಿದ್ದಾರೆ. ಅದಕ್ಕಾಗಿ ನಾನು ಈ ಭವಾನಿ ಸಂಸ್ಥೆ
ಗಣ್ಯರು ಯಾರಿದ್ದಾರೆ ಅವ್ರಿಗೆ, ಶಂಕರ್ ಸರ್ಗೆ ಮತ್ತೆ ಇಲ್ಲಿ ಇರತಕ್ಕಂತ ಎಲ್ಲ ಗಣ್ಯರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ಅದಾದ ನಂತರ ನೀವು 10ನೇ ತರಗತಿವರೆಗೂ ನೀವು ಸ್ಕೂಲ್ ಲೆವೆಲ್ ಅಲ್ಲಿ ಇರ್ತೀರಲ್ವಾ, ಸೊ ನೀವು ಒಂದು ಈಗಲೇ ಒಂದು ಮೈಂಡ್ ನಲ್ಲಿ ಒಂದು ಏನೋ ಯೋಚನೆ ಇಟ್ಕೊಳ್ಳಿ, ನಾನು ಮುಂದೆ ಹೋದ್ಮೇಲೆ ಏನಾಗ್ಬೇಕು, ಅದು ಆಗ್ಬೇಕಂದ್ರೆ ನಾನು ಏನ್ ಕಷ್ಟ ಪಡ್ಬೇಕು, ಯಾವ ತರ ನನ್ನ ಜೀವನ ಮುಂದೆ ಹೋಗ್ಬೇಕು. ಸೊ ಈ ತರ ಎಲ್ಲ ನೀವು ಒಂದು ಸ್ವಲ್ಪ ಗುರಿ ಇಟ್ಕೊಳ್ಳಿ ಎಲ್ಲ ಮಕ್ಕಳು ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು. ಹೆಸರು ದರ್ಶಿತಾ. ನಾನು ಶ್ರೀ ಮಹಾವೀರ್ ಜೈನ್ ಸ್ಕೂಲಲ್ಲಿ ಈ ಸಲ SSLC ಪರೀಕ್ಷೆಯಲ್ಲಿ ನಾನು 625ಗೆ 680 ಅಂಕ ಗಳಿಸಿದೆ. ಇದೆಲ್ಲ ಸಾಧ್ಯ ಆಗುತ್ತೆ ಅಂದರೆ ನನ್ನ ಪೇರೆಂಟ್ಸ್ ನೀವು ಎಲ್ಲ ಚೆನ್ನಾಗಿ ಓದಿ ಇದೆಲ್ಲ ಸಾಧಿಸೋಕ್ಕಾಗಲ್ಲ ಅಂತಲ್ಲ, ಹಾರ್ಡ್ ವರ್ಕ್ ಇಸ್ ಈಕ್ವಲ್ ಟು ಸಕ್ಸೆಸ್. ಅದೇ ರೀತಿ ನೀವು ಎಲ್ಲ ಲಾಸ್ಟ್ 1 ಮಂತ್ 2 ಮಂತ್ಸ್ ಪ್ರಿಪೇರ್ ಆಗಿ ನಾವು ಗಳಿಸ್ಕೊಡ್ತೀವಿ ಅಂತ ಇಲ್ಲ, ಫಸ್ಟಿಂದ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಹೋಗ್ತಾರೆ, ಟೆನ್ಷನ್ ಆಗ್ತೀವಿ, ನೀವು ಆರಾಮಾಗಿ ನಿಮಗೂ ಸಾಧ್ಯ ಆಗುತ್ತೆ, ನೀವು ಈ ಅಂಕಗಳನ್ನು ಗಳಿಸ್ಕೊಡ್ತೀವಿ. ಹೌದು, ಇವಾಗ ಈ ಟೈಮಲ್ಲಿ ಅಂದರೆ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಮೊಬೈಲ್ ಫೋನ್ ನನಗೂ ಆಗ್ತಾ ಇತ್ತು. ಆದರೆ ಒಂದೇ ಕಡೆ ನಾವು ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದ್ತೀವಿ, ನೀವು ಇದನ್ನು ಸಾಧಿಸ್ಬೇಕು. ಮತ್ತು ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಿ, ಆದರೆ ಕೆಲವು ಸಮಯದಲ್ಲಿ ಎಂಟರ್ಟೈನ್ಮೆಂಟ್ ಅವಶ್ಯಕ, ಅದನ್ನಂತ ಓದೋದು ಬಿಡಬಾರ್ದು, ಓದಬೇಕು, ಅದು ಜೊತೆಗೆ ಅಂತ ಹೇಳ್ತೀವಿ. ಸೀಕ್ರೆಟ್ ಅಂದರೆ ಅಷ್ಟೇ, ಕಾನ್ಸಂಟ್ರೇಷನ್ ಇಟ್ಟು ಓದ್ತಾರೆ. ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದೆಯಲ್ಲ, ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನನಗೆ ತುಂಬ ಸಂತೋಷ ಆಗ್ತಿದೆ, ಮತ್ತು ಮೊದಲೇ ಹೇಳಿದಾಗ ಇದೆಲ್ಲ ಸಾಧ್ಯ ಆಗಿತ್ತು ನನ್ನ ಪೇರೆಂಟ್ಸ್ ಸಪೋರ್ಟ್ ಮತ್ತು ಟೀಚರ್ಸ್ ಗೈಡೆನ್ಸ್. ಅದನ್ನ ನೆನೆಸ್ಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಕಬಡ್ಡಿ ಆಡುವಾಗ ಕಾಲು ಕೈ ಎಲ್ಲ ಹೊಡ್ಕೊಂಡಿದ್ದೀವಿ, ಇವತ್ತು ಅದೇ ನೆನಪು ಬರ್ತಾ ಇದೆ. ಇವಾಗೂ ಯಾವಾಗ ಮನೆ ಬಿದ್ದು ಕೈ ಕಾಲು ಗಾಯ ಆಗಿದೆ. ಆದರೆ ನೀವು ಆಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಆಡಿ. ಇವತ್ತು ನಾವು ಇಲ್ಲಿ ಬರಬೇಕಾದ ಪರಿಸ್ಥಿತಿ ಯಾಕಂದ್ರೆ ಈ ಭವಾನಿ ಸ್ಕೂಲ್ ನಮ್ಗೆ ಹಳೆಯದೆ. ಯಾಕಂದ್ರೆ ಗೋಪಾಲ್ ರೆಡ್ಡಿ ಅವರು ನಡೆಸುವಾಗ ನಮ್ಮ ಸಾರಿಗೆ ಸಮಸ್ಯೆಯಿಂದ ಎಲ್ಲೇ ಕಾರ್ಯಕ್ರಮಗಳಿಗೆ ಟೂರ್ ಹೋಗುವಾಗ ನಮ್ಮ ಬಸ್ಸುಗಳು ಎಲ್ಲ ಕಳಿಸ್ತಾ ಇದ್ವಿ. ಇವತ್ತು ಆ ನೆನಪಿಕೊಂಡು ನಮ್ಮ ಶಂಕರ್ ರೆಡ್ಡಿ ಅವರು ಮಧ್ಯಾಹ್ನ ಹೇಳಿದಾಗ ಅದಕ್ಕಿಂತ ಕೇಂದ್ರ ಬಿಂದು ಇವತ್ತು ಇಲ್ಲಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಕ್ಕೆ ಅಂತ ಇತ್ತೀಚೆಗೆ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ದರ್ಶಿತಾ ಸ್ವರ್ಣನಗರ ಮಹಾವೀರ್ ಜೈನಲ್ಲಿ ಓದಿದಂತ ಮಗು, ಅವರು ರಾಜ್ಯಕ್ಕೆ 3ನೇ ಸ್ಥಾನ, ಜಿಲ್ಲೆಗೆ 1ನೇ ಸ್ಥಾನ. ಯಾಕಂದ್ರೆ ಕನ್ನಡದಲ್ಲಿ ಒಂದೇ ಒಂದು ಅಂಕ ತಪ್ಪಿದೆ, ಲ್ಯಾಂಗ್ವೇಜ್ ಇಂಗ್ಲಿಷಲ್ಲೂ ಒಂದು ಅಂಕ ತಪ್ಪಿದೆ. ಅದರಿಂದ ಅವರು ರಾಜ್ಯಕ್ಕೆ ಪ್ರಥಮ ಬರಬೇಕಾಗಿತ್ತು. ಹುಡುಗಿ ಶ್ರಮ ಪಟ್ಟು ಓದಿದ್ದಾಳೆ, ಬರೆದಿದ್ದಾಳೆ. ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಒಳ್ಳೇದಾಗುತ್ತೆ. ಇನ್ನೂ ಮೆಮೊರಿ ಪವರ್ ಚೆನ್ನಾಗಿದೆ. ಎಲ್ಲಾ ಮಕ್ಕಳನ್ನು ಅದೇ ತರ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ನೀವು ಸಾಧನೆ ಮಾಡಿ, ಯಾಕಂದ್ರೆ ಮಕ್ಕಳು ಓದು ಫಸ್ಟ್ ಮುಂಚೆ ಇರಲಿ, ಆಮೇಲೆ ನಿಮ್ಮ ಸ್ಪೋರ್ಟ್ಸು ಕಾರ್ಯಕ್ರಮ ಇರಲಿ. ಎಲ್ಲಾದ್ರೂ ಓದಲ್ಲೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲ ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಮುಂದೆ ಬರ್ತಾರೆ, ಸಾಧನೆ ಮಾಡ್ಬೋದು. ಖೋಖೋದಲ್ಲೂ ಅಂತಾರಾಷ್ಟ್ರೀಯ ಮಾಡೋರು ಎಷ್ಟೋ ಜನ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ನೀವು ಮುಂದೆ ಓದು, ಆಮೇಲೆ ನಿಮ್ಮ ಆಟ ಮುಂದುವರಿಸಿ. ಮಕ್ಕಳಲ್ಲಿ ನಾವು ಮಗು ತರ ಓದ್ಬೇಕು ಅನ್ನೋ ಛಲ ಇರಬೇಕು. ಯಾಕಂದ್ರೆ ಅದೇ ಮಾರ್ಕ್ಸ್ ತರಬಹುದು, ಆದ್ರೆ ಎಲ್ರಿಗೂ ಅದೇ ಪವರ್ ಇರಲ್ಲ. ಆದ್ರೂ ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತೆ. ಮಕ್ಕಳ ಮೇಲೆ ತಂದೆ ತಾಯಿ ವಿಶ್ವಾಸ ಇಟ್ಕೊಂಡಿರ್ತಾರೆ. ಸ್ಕೂಲ್ ಬಂದಾಗ ಏನ್ ಮಕ್ಕಳು ಉಪಾಧ್ಯಾಯರು ಏನ್ ಹೇಳ್ಕೊಡ್ತಾರೆ